ಮೋಹದ ಬಲೆಗೆ ಶಿವಗಿರಿ ಇರುತ್ತದೆ ನಮ್ಮನೊಳಗೆ ಅಳುವ ತನ್ನ ಸಾಮರ್ಥ್ಯವನ್ನು ಮೀರಿ ಪ್ರಯತ್ನಿಸಿದವನಿದ್ದಾನೆ ಇಂದ್ರ. ಆದರೂ ದೇವವನ್ನು ಹೊಂದಿಸುವಲ್ಲಿ ಅಶಕ್ತನಾಗಿ ಹೊಂದಿರುವ ಪರಿಣಾಮಗಳು ಅಪರಿಹಾರ್ಯವಾದದ್ದು ಅನ್ನೋ ನಿಲುವಿಗೆ ಬದ್ಧರಾಗಿ ತುಹಿನಗಿರಿಯ ಪ್ರಾಂತ್ಯವನ್ನು ಏರಿ ಬರಬೇಕಾದ ದೀನತೆಯವರ ಬದುಕಿನಲ್ಲಿ ಒಲಿದು ಅಭಯಪ್ರದಳಾದೆ ಧೈರ್ಯೋಕ್ತಿಗಳಿಂದಲೇ ಸಂತೈಸಿದೆ. ಅಭಯ ವಾಕ್ಯಗಳನ್ನು ಆಡಿದ ಕಾಲಕ್ಕೆ ನಡೆಸಿಕೊಡ್ತೇನೆ ಅಂತ ಆಡಿದ್ದೇನೆ. ನಡೆಸಿಕೊಡಬೇಕು ಅಂತಾದರೆ ಯೋಚಿಸುವುದು ಬೇಡವೇ ಎಂದು ತಪಸ್ಸಿನ ಮೂಲಕ ಹೊಂದಿಕೊಳ್ಳಬೇಕಿತ್ತು. ಯಾವುದನ್ನೋ ಭಕ್ತಿಯ ಮಾರ್ಗದಲ್ಲಿ ಕ್ರಮಿಸುವ ಮೂಲಕವಾಗಿ ತನ್ನದಾಗಿಸಿಕೊಳ್ಳಬೇಕಿತ್ತು. ಅಂತಹ ಭೋಗ ಪ್ರಧಾನವಾದ ಭೂಮಿಯನ್ನು ಬಾಹುಬಲದ ವಿಕ್ರಯದಿಂದಲೇ ಗೆದ್ದು ಆಡುವುದಕ್ಕೆ ಶುಂಭದಾನವು ಮುಂದಾಗಿದ್ದಾನೆ. ಇದಕ್ಕೆ ಪ್ರಧಾನವಾದ ಕಾರಣ ಅಥೋ ಪುಷ್ಟಿ ವಿಧಿಯಿಂದ ದತ್ತವಾದ ವರಬಲವಷ್ಟೇ. ಅಭೇದ್ಯವಾದ ವರವನ್ನು ಸಂಪಾದಿಸುವ ಮೂಲಕ ಮರಣವನ್ನು ಅತಿಕ್ರಮಿಸಿದ್ದೇನೆ ಅನ್ನೋ ಭ್ರಮೆಗೆ ಕಟ್ಟಬಿದ್ದಿದ್ದಾನೆ. ವರ್ತಮಾನದಲ್ಲಿ ಸಪ್ತ ಊರ್ಧ್ವಲೋಕಗಳು ಸಪ್ತ ಅಧೋಲೋಕಗಳು ಶುಂಭನ ಕೈವಶವಾಗಿದೆ. ಆದ್ದರಿಂದಲೇ ಚಾರು ಚತುರ್ದಶ ಭುವನಕ್ಕೆ ಅಧಿಕಾರಿಯು ತಾನೆಂಬುದಕ್ಕೆ ಈ ಪ್ರಮತ್ತತೆಯಿಂದಲೇ ದೇವತೆಗಳನ್ನು ಕಂಡಲ್ಲಿ ಬೆಂಬಿಡದೆ ದಂಡಿಸಿ ಹೀಗೊಂದು ಆಜ್ಞೆಯನ್ನು ಶುಂಭದಾನವು ಹೊರಡಿಸಿದ್ದಾನೆ. ದೇವಲೋಕವನ್ನು ಗೆದ್ದು ಸಮಸ್ತ ಲೋಕಗಳನ್ನು ತನ್ನ ಕೈವರ್ತಿಸಿಕೊಳ್ಳುವಲ್ಲಿವರೆಗೆ ಶುಂಭನ ಪರಾಕ್ರಮವೇನೋ ಸರಿ. ಆದರೆ ಯಾರು ಮೂಲ ನಿವಾಸಿಗಳಿದ್ದಾರೋ, ಯಾರು ಪರರ ಹಿತವನ್ನೇ ಸಾಧಿಸಿದವರಿದ್ದಾರೋ ಅಂತಹ ದೇವತೆಗಳ ಏಳ್ಗೆಯನ್ನೇ ಮೊಟಕುಗೊಳಿಸುವುದಕ್ಕೆ ಶುಂಭದಾನವ ಬಯಸ್ತಾನೆ ಅಂತಾದರೆ ಈ ವಿಪರೀತದ ನಡೆಗೆ ಕಡಿವಾಣವುದು ಅನಿವಾರ್ಯ. ಆದ್ದರಿಂದಲೇ ಆಳುವ ಸುಮನಸನಿಗೆ ಧೈರ್ಯವನ್ನರುಹಿ ಅವರ ಕಣ್ಣೀರನ್ನು ಪರಿಹರಿಸುವ ಸದುದ್ದೇಶದಿಂದಲೇ ಗೌರೀದೇವಿಯ ದೇಹಾಂತರಿತಳಾಗಿದ್ದ ನಾನು ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವಿಯಾಗಿ ಕಾಣಿಸಿಕೊಂಡೆ. ಈ ಕಾರಣದಿಂದ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಇದು ಸರಸ್ವತಿಯ ಸ್ವರೂಪ. ಪರಿಣಾಮದಲ್ಲಿ ಯೋಚನೆ, ಪೂರಕವಾದ ಯೋಜನೆ, ಈ ಎರಡನ್ನು ಬಳಸಿಕೊಂಡು ಕಳವಾರವನ್ನು ನಿಗ್ರಹಿಸುವಂತ ನಾನು ಮನಸ್ಸು ಮಾಡಬೇಕು. ಆದ್ದರಿಂದಲೇ ಬಂದು ಸೇರಿದ್ದು ಕದಂಬ ಕಾಂತಾರ, ಹಿಮಗಿರಿಯ ದಕ್ಷಿಣ ಪ್ರದೇಶ, ಗಗನ ಚುಂಬಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಮಧ್ಯೆ ಇದ್ದುಕೊಳ್ಳುವ ಉದ್ದೇಶದಿಂದಲೇ ಅಂಬರದ ಆಚೆಯಿಂದ ಕುಂಭಿನಿಗಿಳಿಯ ಬಿಟ್ಟೆ ಕನಕದ ಉಯ್ಯಾಲೆ. ಈ ಉಯ್ಯಾಲೆಯನ್ನೇರಿ ಜೋಕಾಲಿಯನ್ನಾಡುತ್ತಾ ಸಂತೋಷದಿಂದಲೇ ಕಾಲವನ್ನು ಕಳೆಯೋಣ. ಆರೋಹಣ ಅವರೋಹಣಗಳೆಂಬೆರಡು ಗತಿಗೆ ಅನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನು ಹರಿಯಗೊಟ್ಟಾಗ ವನ ವಿಹಾರಕ್ಕೂ ಮೃಗ ಬೇಟೆಗೂ ಬರಬಹುದಾದ ಕಳರು ಈ ಕಡೆಗೆ ಕ್ರಮಿಸುವುದಕ್ಕೆ ಅವಕಾಶವಾಗ ಸಿದ್ಧವಾಗ್ತದೆ. ನಾನು ಇಂತಲ್ಲೇ ಇದ್ದೇನೆನ್ನುವುದನ್ನು ಸ್ಪಷ್ಟಪಡಿಸಲು ಸುಗ
ತನು ಗಂಧವನ್ನ ಹೊತ್ತೊಯ್ದು ಪಸರಿಸುವುದಕ್ಕೆ ಮಾರುತನಿಗೆ ಆಜ್ಞೆಯನ್ನು ಕೊಟ್ಟೆ. ಮೆರೆವ ಕಾಂಚನ ದುಯ್ಯಾಲೆ ಏರಿ ಮಂಡಿಸೋಣವಂತೆ.